ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬಕ್ಕೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದೇವೆ ನೋಡಿ. ನೇರವಾಗಿ ದರ್ಶನ ಮಾಡಿ ಬಂದ್ವಿ. ಧಾರೇಶ್ವರ ದೇವಾಲಯದಲ್ಲಿ ನಮ್ಮ ಮನೆಗೆ ಅಣ್ಣನ ಹೆಂಡತಿ ಬಂದಿದ್ದರು, ಅತ್ತಿಗೆ. ನಮ್ಮ ತಂಗಿ ಬಂದಿದ್ರು, ದಿವ್ಯ, ಅವ್ರ ಮಕ್ಕಳು, ಅತ್ತಿಗೆ ಮಕ್ಕಳು ಬಂದಿದ್ದರು. ಫೋಟೋ ತೆಗೆದು ಕೊಡೋದಿಲ್ಲ ಅಲ್ಲಿ, ಆದರೂ ನಾವು ಕೇಳ್ಕೊಂಡು ಒಂದು ಸ್ವಲ್ಪ ಫೋಟೋ ವಿಡಿಯೋ ಮಾಡಿದ್ದೀವಿ. ಆತ್ಮಲಿಂಗಕ್ಕಿಟ್ಟು ನೀರು ಹಾಕ್ಬೋದು ನೋಡಿ. ಎಲ್ಲ ಮುಗಿಸಿಕೊಂಡು ಇಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ನಾವು ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ರು, ನೇರ ದರ್ಶನ ಆಗಿತ್ತು. ಆಮೇಲೆ ಬಂದಮೇಲೆ ಐಸ್ ಕ್ರೀಮ್ ತಿಂದೆವು ನೋಡಿ, ಫ್ಯಾಮಿಲಿ ಪ್ಯಾಕ್ ಎಲ್ಲ ತಿಂತಾ ಇದ್ದೀವಿ ನೋಡಿ ಬೆಳಿಗ್ಗೆ ಬಂದು. ಮತ್ತೊಬ್ಳು ಎಲ್ಲಿ ಹೋಗಿದ್ದಾಳೆ, ಆ ಕಡೆಗೆಲ್ಲ ಇದ್ದಾಳೆ, ಸಣ್ಣವಳು ಇಲ್ಲ. ಅದು ನೋಡಿ ನಮ್ಮ ನಿಶಿತ್ತಂದು ಬರ್ತಡೇ, ಅವಳಿಗೆಲ್ಲ ನಾವು ರೆಡಿ ಮಾಡ್ತಿರ್ಬೇಕಾರೆ ನೋಡಿ ನಮ್ಮ ತಂಗಿ, ಮತ್ತೊಬ್ಳು ಅವಳ ತಂಗಿ, ಅವಳು ರೆಡಿ ಆಯ್ತಿದ್ದಾಳೆ ನೋಡಿ. ಅವಳೇ ಎಲ್ಲ ಪೌಂಡ್ಸ್ ಗಿಣ್ಸ್ ಅವಳೇ ಹಾಕೊಂತಿದ್ದಾಳೆ. ನಾನು ನಿಶೀತಿಗೆ ರೆಡಿ ಮಾಡ್ತಾ ಇದ್ದೀನಿ, ಅವಳು ಬರ್ಡೇ ಇವತ್ತೇ. ಶಿವರಾತ್ರಿ ಹಬ್ಬದಿಂದ ಬಂದಿದ್ದಾಳೆ, ಬರ್ತಡೇಗೆ ಇಲ್ಲಿ ಬಂದಿದ್ದಾಳೆ ನಮ್ಮ ಮನೆಗೆ. ನಮ್ಮ ದಿವ್ಯ ನಿಂತ್ಕೊಂಡಿದ್ದಾಳೆ ಅಲ್ಲಿ. ನಾವೆಲ್ಲ ಸಿಂಪಲ್ ಆಗಿದ್ದೇವೆ. ನೋಡಿ ರೆಡಿ ಮಾಡ್ತಾ ಇದ್ದೇವೆ, ರೆಡಿ ಆಯಿತು. ಅತ್ತಿಗೆ ಏನೋ ತಲೆ ಕಟ್ಲಿಗೆ ತಿರುಗುತ್ತಾವ್ರೆ, ತಲೆ ಕಟ್ಗಳಿಗೆ. ನಿಶೀತ ಬರ್ತಡೇ ಕೇಕ್ ನಮ್ಮ ಮನೆಯವ್ರು ತಗೊಬಂದಿದ್ರು, ಕೇಕ್ ಕಟ್ ಮಾಡುವ ಅಂತೇಳಿ. ಸಿಂಪಲ್ಲಾಗಿ ಮಾಡಿದ್ದೀವಿ ನೋಡಿ. ತಂಗಿ ಹೇಳ್ತಾ ಇದ್ದಾಳೆ ನಾನೇ ಹೋಗಿ ಕಟ್ ಮಾಡ್ತಾ ಅಂತೇಳಿ. ಅವಳೇನು ವಿಡಿಯೋ ಮಾಡ್ತೆ ಅಂತ ಹೇಳ್ತಾ ಇದ್ದಾಳೆ ನೋಡಿ, ತಾನೇ ಮಾಡ್ತೆ ಅಂತೇಳಿ. ಶಾರ್ವಿ ನೋಡಿ ವಿಡಿಯೋ ಮಾಡ್ತಿದ್ದಾಳೆ ನೋಡಿ. ಅವರೆಲ್ಲ ವಿಡಿಯೋ ಮಾಡ್ಬೇಕಾದ್ರೆ ತಾನು ವಿಡಿಯೋ ಮಾಡ್ತಾ ಅಂತ ಹೇಳ್ತಿದ್ದಾಳೆ. ನೋಡಿ ಹೇಗೆ ತೆಗಿತಿದ್ದಾಳೆ ನೋಡಿ, ಅಲ್ಲಿ ನೋಡಿ ಎಲ್ಲ ಒಳ್ಳೆ ನೋಡ್ತಿದ್ದಾರೆ. ಬರ್ತಡೇ ಹುಡುಗಿ ಕರ್ಕ ಬಂದ ನೋಡು, ರಶ್ಮಿಕಾ, ನಮ್ಮ ಅತ್ತಿಗೆ ಮಗಳು. ಕಣ್ಣು ಕಟ್ಕೊಂಡು ಕರ್ಕ ಬರ್ತಿದ್ದಾಳೆ ನೋಡಿ, ಸರ್ಪ್ರೈಸ್ ಆಗಿರಲಿ ಅಂತೇಳಿ ನೋಡಿ. ಅವಳಿಗೆ ನಗು ಬಂದಿದ್ದರಿಗೆ ಖುಷಿ ಪಡ್ತಿದ್ದಾಳೆ ನೋಡಿ. ರಶ್ಮಿಕೂ ರೆಡಿ ಆಗಿದ್ದಾಳೆ ಹೇಗಂತ ನೋಡು. 3 ಜನ, ರಶ್ಮಿಕಾ, ನಿಶೀತಾ, ಶಾರ್ವಿ. ಪೋಸ್ಟ್ ಕೊಡ್ತಿದ್ದಾರೆ, ಫೋಟೋ ತೆಗೆದು ನೋಡಿ. ಹೇಗೆ ಕೇಕ್ ಕಟ್ ಮಾಡೋದು. ತಂಗಿ ಅಂತೂ ಹೆದರೋಗಿದ್ದಾಳೆ. ನೋಡಿ ಈಗ ಯಾರು ಕಟ್ ಮಾಡೋದು ಅವ್ರು ಕನ್ಫ್ಯೂಸ್ ಆಯ್ತದೆ. ಬರ್ತಡೇ ಹುಡುಗಿ ಅಂತೂ ತಂಗಿನೇ ಮೊದಲು ಇದು ಮಾಡ್ತಿದ್ದಾಳೆ ಕಟ್ ಮಾಡಲಿಕ್ಕೆ. ಅಕ್ಕನಕ್ಕಿಂತ ತಂಗಿನೇ ನೋಡಿ. ಫಸ್ಟ್ ಟೈಮ್ ಅದು ಸಾರ್ವಿನೂ ಬಂದು ನಮ್ಮ ಮನೆಗೆ, ಆದರೂ ಒಂದೇ ಕೇಕ್ನಲ್ಲಿ 2 ಜನರು ಆಯಿತು. ತಂಗಿ ಆ್ಯಕ್ಟಿವ್ ಇದ್ದಾಳೆ. ರಶ್ಮಿಕಾ ನೋಡಿ ಹಾಡ್ತಿದ್ದಾಳೆ. ನೋಡ ಅವಳು ತಿಂತಿದ್ದಾಳೆ.
ಅಕ್ಕಗೆ ತಿನಿಸು ಕಟ್ ಮಾಡ್ತಿದ್ದಾಳೆ. ಹೀಗೆ ನಾ ಕಟ್ ಮಾಡಿಕೊಟ್ಟೆ. ರಶ್ಮಿಕಂಗೆ ನೋಡಿ ತಿನ್ನಿಸ್ತಿದ್ದಾಳೆ. ರಶ್ಮಿಕನು ಈಗ ಅವಳಿಗೆ ತಿನ್ನಿಸ್ತದೆ. ನಾ ಸ್ವಲ್ಪ ಕಟ್ ಮಾಡಿ ಕೊಡ್ತೇ ಇದ್ದೀನಿ ಅವ್ರಿಗೆಲ್ಲವ. ನೋಡಿ ಈಗ ಅಕ್ಕಗೆ ತಿನ್ನಿಸ್ಬೇಕು. ಈಗ ಹೋಗ್ತದಲ್ಲ ನೋಡಿ. ಅಮ್ಮ ಬಂದರು, ನಮ್ಮ ಅಮ್ಮ, ನಮ್ಮ ಮನೆಯವರ ಅಮ್ಮ. 2 ಜನಕ್ಕೂ ತಿನ್ನಿಸರು. ಆಮೇಲೆ ನಾ ತಿನ್ಸಕ್ಕೆ ಬಂದು. ಯಾರೋ ನನ್ನ ಹತ್ರ ಮುಂದೆ ಹೋಗುವಂತ ಇದ್ದಾರೆ. ಖುಷಿ ಆಯಿತು ಅವಳಿಗಂತೂ, ಸುಮಾರು ಖುಷಿ ಆಯಿತು ಪಾಪ. ನಮ್ಮ ಅತ್ತಿಗೆ ಬಂದರು ತಿನ್ಸಕ್ಕೆ ಮಗಳಿಗೆ. ಮಮ್ಮಿ ನನಗೂ ತಿನ್ಸು ಅಂತ ಹೇಳೋದು ಇದು ಮಾಡ್ತಿದ್ದಾಳೆ ನೋಡಿ. ರಶ್ಮಿಗಂತೂ ಖುಷಿಯಾಗ್ಬಿಟ್ಟದು. ನಮ್ಮ ಮನೆಯವ್ರು ನೋಡಿ ಬಂದರು. ಮಾವಿಗೆ ತಿನ್ನಿಸ್ಬೇಕು ಅಂತೂ ಸುಮಾರು ಖುಷಿಯಾಗ್ಬಿಟ್ಟದು. ತುಂಬ ಅಂದ್ರೆ ತುಂಬ. ಮಾವನು ತಿಕ್ಕಕ್ಕೆ ಹೋದ್ರು ನೋಡು ಮುಖಗೆಲ್ಲವ. 7 ತಿಕ್ಕು ನೋಡಿ ಹೀಗೆ. ಇವಳು ಖುಷಿ ಪಡೋದಿಲ್ಲ ನೋಡಿ ಹೀಗೆ. ತಿಡ್ತಿದ್ರು. ಹಿಂದೆ ತೆಗೆದ್ರು ನೋಡಿ ನೋಡಿ ನೋಡಿ. ಮತ್ತೆ ತೆಗೆದ್ರು ಹಿಂದೆ. ಅಕ್ಕನ ಬರ್ತಡೆ ನಂಗೆ ಯಾಕೆ ಮಾಡಿದ್ರಿ ಕೇಳ್ತಿದ್ದಾಳದು. ದಿವ್ಯಾ ಬಂದು ನೋಡಿ, ನಮ್ಮ ಚಿಕ್ಕಪ್ಪನ ಮಗಳು. ಲಾಸ್ಟ್ ಬಂದು ಅವಳೇ ವಿಡಿಯೋ ಮಾಡ್ತಿದ್ಲು. ಲಾಸ್ಟ್ ಬಂದೆ. ಎಲ್ಲ ಕೇಕ್ ಕಟಿಂಗ್ ಮುಗೀತು. ಮಗುಗೂ ದಿವ್ಯನೂ ಹಾಕಿದ್ದಾಳೆ. ಮತ್ತೊಂದು ಸಲ ಬಂದರು ನಮ್ಮ ಮನೆಯವರು. ಚಾಕು ತೆಗೆದು ಬೇರೆದು ಕೊಟ್ಟರು ಅವಳಿಗೆ. ಅಲ್ಲಿ ನೋಡಿ ಮಾವು ತಿಕ್ಕದ್ ನೋಡಿ ಖುಷಿ ಪಡ್ತಿದ್ದಾಳೆ ಕಳ್ಳಿ. ಅಲ್ಲಿ ನೋಡು. ತಂಗಿ ತಿನ್ನೋದೊಂದೇ ಮಾಡ್ತಿದ್ದಾಳೆ. ಕ್ರೀಮ್ ಇಡಿ ಇದಕ್ಕೂ ಮಗುಗೆ ಫುಲ್ಲು ಸೂಪರಾಗಿತ್ತು. ಖುಷಿ ಆಯ್ತಂತೆ ಅವಳಿಗಂತೂ ಈ ಥರ ಮಾಡೋದಕ್ಕೆ. ನೋಡಿ ಎಲ್ಲ ಕೇಕ್ ಕಟ್ ಮಾಡಿ ತಿಂತಾ ಇದ್ದೀವಿ. ಅವ್ರ ತಂಗಿ ಕಟ್ ಮಾಡ್ತಿದ್ದಾಳೆ ನೋಡಿ, ಎಲ್ಲರಿಗೂ ಕಟ್ ಮಾಡಿ ಕೊಡ್ತಿದ್ದಾಳೆ. ಅತ್ತಿಗೆ ಕೊಡ್ತಿದ್ದಾಳೆ ಎಲ್ಲರಿಗೂ, ಅಮ್ಮಗೆಲ್ಲ ಕೊಡ್ತಿದ್ದಾಳೆ ನೋಡಿ. ಅವಳು ನೋಡು ತಿನ್ನೋದನ್ನ ಮಾಡು ಈ ಕಡೆಗೆ. ಕಟಿಂಗ್ ಎಲ್ಲ ಮುಗೀತು. ಬರ್ತಡೇದು ಸೂಪರ್ ಇತ್ತು, ಖುಷಿಯಾಗಿತ್ತು. ಶಿವರಾತ್ರಿ ಹಬ್ಬಕ್ಕೂ ಬಂದೊಂದು ಅವರು. ಆಮೇಲೆ ನಮ್ಮದು ಹೊತ್ತಿಗೆ ಇಬ್ಬಳನ್ನ ತಗೊಬಂದಿದ್ರು. ಅದರದ್ದು ಪಾಯಸ ಮಾಡೋಣ ಅಂತೇಳಿ ಮಾಡಿದ್ವಿ. ಅವ್ರ ಅಮ್ಮನ ಮನೆದಂತೆ. ಸೂಪರ್ ಇತ್ತು ನೋಡಿ. ನಾನು ತಗೊಂಡಿದ್ದೀನಿ ಮಿಕ್ಸಿಗೆ ಕಾಯಿ ಸ್ವಲ್ಪ ತಗೊಂಡಿದ್ದೀನಿ, ಜೀರಿಗೆ, ಏಲಕ್ಕಿ, ಅವಲಕ್ಕಿ ಸ್ವಲ್ಪ ತಗೊಂಡಿದ್ದೀನಿ. ಅವಲಕ್ಕಿ ಅರುವುದಲ್ಲ, ಕಾಯಿ ಮಾತ್ರ ಮಿಕ್ಸಿಗೆ ಹಾಕಿ ಅರಿಯೋದು. ಇದು ಬೆಲ್ಲ ಸ್ವಲ್ಪ ತಗೊಂಡಿದ್ದೀನಿ. ಅವಲಕ್ಕಿ ಸ್ವಲ್ಪ ನೀರು ಹಾಕಿ ಅದು ತೊಳ್ಕೊಳ್ಬೇಕು. ತೊಳೆದು ಸ್ವಲ್ಪ ನೀರು ಇದು ಮಾಡಿ ತೆಗಿಬೇಕು.
ಹಿಂಡಬೇಕು. ಅದು ಬೆಲ್ಲದ ಮೇಲೆ ಹಾಕ್ಬೇಕು. ಅವಲಕ್ಕಿ ಅರಿಲಿಕ್ಕಾಗ ಅವಲಕ್ಕಿ ನೀರಿಗೆ ಹಾಕೋರ್ ಮೇಲೆ ಮೆತ್ತಗೆ ಆಗ್ತದೆ. ಅದು ಕಾಯಿ ಹಾಲು ಅರ್ದಿದೆ ನೋಡಿ. ಬೆಲ್ಲ ಅವಲಕ್ಕಿಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಕಾಯಿ ರುಬ್ಬಂದದು. ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ ನೋಡಿ. ಉಪ್ಪು ಆದ್ಮೇಲೆ ನೋಡಿ ಇಬ್ಬಳಣ್ಣಂದು ತೆಗಿತಿದ್ದೀನಿ ನೋಡಿ. ಅದರದ್ದು ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈಗೂ ಈ ಟೈಮ್ನಲ್ಲೂ ಸಿಗ್ತದಂತೆ ಫಸ್ಟ್ ಟೈಮ್ ನೋಡೋದು ನಾನು. ಅದು ಈ ಟೈಮ್ದಲ್ಲಿ ಅಲ್ಲಿ ಮಾಡೋದು ಕಡಿಮೆ. ಅವ್ರ ಅಮ್ಮನ ಮಲ್ಲಿ ಹಿಂಗೆ ಮಾಡಿದ್ದಾರೆ, ಜಾಸ್ತಿ ಮಾಡ್ತಿದ್ದಾರೆ ಅವ್ರನ್ನ. ನೀರಿದ್ರೆ ಮಾಡ್ಬೋದಂತೆ, ಗೆದ್ದಿಲಿ ಮಾಡ್ತಾರಂತವ್ರು. ತರಕಾರಿ ರಾಶಿ ಬೆಳೆದಿದ್ದಾರೆ ಅವ್ರ ಬಲ್ಲಿ ನೋಡಿ. ಸಿಪ್ಪೆಲ್ಲ ತೆಗೆದೈತೆ ನೋಡಿ. ಅದು ಸಣ್ಣ ಕಟ್ ಮಾಡ್ಕೊಳ್ಬೇಕ್ರಿ. ಅದು ಜಾಸ್ತಿ ಇದಾಗಿದೆ, ಹಣ್ಣಾಗಿದೆ. ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಬೇಕು. ಅದರದ್ದು ಇದು ಹಾಕ್ಬೋದು ಮೇಲೊಂದು, ಅದ್ರ ಮೇಲೆ ಚಿಳ್ಳಿ ಇರ್ತದಲ್ರಿ, ಅದು ಹಾಕ್ಬೋದು. ಬೀಜನಲ್ಲಿ ಇದು ಇರ್ತದೆ, ಟೇಸ್ಟ್ ಬರ್ತದೆ ಅದು. ಕಾಯಿ ಹಾಲೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ, ಬೆಲ್ಲ ಎಲ್ಲ ಆಮೇಲೆ ಕಟ್ ಮಾಡ್ತಿದ್ದೀನಿ ನೋಡಿ. ಕಟ್ ಮಾಡಿ ಹಾಕ್ಬೋದು ನೋಡಿ, ಈ ಥರ ಮಾಡಿ. ಜಾಸ್ತಿ ಸಣ್ಣ ಕಟ್ ಮಾಡಬಾರ್ದು, ಅದು ತಿನ್ನಲಿಕ್ಕೆ ಕಟ್ ಮಾಡೋದೆಲ್ಲ ಸಣ್ಣ ಸಣ್ಣ ಸಿಕ್ಕಬೇಕು ತಿನ್ಬೇಕಾರಲ್ಲ ನೋಡಿ. ಎಲ್ಲ ಮಿಕ್ಸ್ ಮಾಡಿದೆ ನೋಡಿ. ನಾವು ಎಷ್ಟು ಬೇಕಾದ್ರೂ ತೆಳ್ಳಗೆ ಮಾಡ್ಬೋದು, ದಪ್ಪನೂ ಮಾಡ್ಬೋದು. ಫ್ರಿಜ್ನಾಗ ಇಟ್ಕೊಂಡಂತೂ ಸೂಪರ್ ಇಟ್ಬೋದು, ತಿನ್ಬೋದು ನೋಡಿ. ಒಂದು ಬೌಲಲ್ಲಿ ಹಾಕಿದ್ದೀನಿ ನೋಡಿ. ಕೋಲ್ಡ್ ಇದ್ರೆ ಮತ್ತೆ ಚೆನ್ನಾಗಿರ್ತದೆ. ಇಬ್ಬಳನ್ನ ಪಾಯಸ ರೆಡಿ.